ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಗೊತ್ತು ಇಡೀ ಜಗತ್ತಿನ ತೈಲ ಎಲ್ಲ ಹೆಚ್ಚಿಂದ ತಗೊಂಡೋಗಿ ಸೃಷ್ಟಿ ಪ್ರಕೃತಿ ನೋಡಿ ಮ್ಯಾಪ್ನಲ್ಲಿ ಈ ಜಾಗದಲ್ಲಿಟ್ಟಿದೆ. ಅರಬ್ ರಾಷ್ಟ್ರಗಳ ಬುಡದಲ್ಲಿಟ್ಟಿದೆ ಅಲ್ವಾ. ಎಲ್ಲ ಭೂಮಿ ಅಡಿಗಡೆ ಇದೆ ಅವ್ರದ್ದು. ಅವ್ರು ತೋಡಿ ತೆಗೆದುಕೊಟ್ರೆ ನಮಗೆ ತೈಲ, ಇಲ್ಲ ಅಂದರೆ ಒದ್ದಾಡ್ಬಿಡ್ತೀವಿ ನಾವು. ಭಾರತ ಚೀನಾ ತೈಲ ಜಾಸ್ತಿ ಇಲ್ಲ, ಎಲ್ಲ ಇಂಪೋರ್ಟ್ ಮಾಡ್ಕೋಬೇಕು ನಾವಲ್ವಾ. ಆದ್ರೀಗ ಚೀನಾ ಏನು ಮಾಡ್ತಿದೆ ಗೊತ್ತಾ, ಅರಬ್ ರಾಷ್ಟ್ರಗಳ ನೆಲದ ಆಳದಲ್ಲಿರೋ ತೈಲ ಭಂಡಾರವನ್ನು ಬಗೆದು ತೆಗೆದು ತಗೊಂಡು ಹೋಗಿ ತನ್ನ ಭೂಮಿ ಅಡಿಗಡೆ ಹಾಕೊಳ್ತಾ ಇದೆ. ಚೈನಾ ತನ್ನ ಬಳಿ ಇಲ್ಲದೆ ಇರೋ ತೈಲವನ್ನ, ತನ್ನ ಭೂಮಿ ಅಡಿಗಡೆ ಇಲ್ಲದೆ ಇರೋ ತೈಲವನ್ನ ಅಲ್ಲಿಂದ ತಂದು ಇಲ್ಲಿ ರಾಶಿ ಹಾಕೊಂಡು ದೊಡ್ಡ ಪ್ರಮಾಣದಲ್ಲಿ ತೈಲ ಸಂಪತ್ತನ್ನ ಚೀನಾ ಕ್ರಿಯೇಟ್ ಮಾಡ್ಕೊಳ್ತಿದೆ. ಯಾವ ಲೆವೆಲ್ಗೆ ಸೃಷ್ಟಿಯ ನಿಯಮವನ್ನ ಚೈನಾ ಉಲ್ಟಾ ಮಾಡ್ತಿದೆ ಅಂತ ಹೇಳಿದ್ರೆ, ತೈಲ ಇಲ್ಲದೆ ಇವರು ಅರಬ್ಬರ ತಾಳಕ್ಕೆ ತಕ್ಕಂತೆ ಕುಣಿಯೋ ಬದಲು, ಚೈನಾ ಒಂಥರ ಅಡಿಯಾಳು ರಾಷ್ಟ್ರ ತರ ಆಗೋದ್ರ ಬದಲು ಚೈನಾ ತೈಲ ಮಾರುಕಟ್ಟೆಯನ್ನ ಕಂಟ್ರೋಲ್ ಮಾಡಬಹುದು ಮುಂದಿನ ದಿನಗಳಲ್ಲಿ ಅಂತ ಪ್ಲಾನ್ ಮಾಡ್ತಾ ಇದೆ ಚೀನಾ. ಇಷ್ಟು ದಿನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಯಿಲ್ ಪ್ರೈಸ್ ಕಂಟ್ರೋಲ್ ಅಂತ ಹೇಳಿದ್ರೆ ಸೌದಿ, UAE, ಕತರ್ನಂತ ಅರಬ್ ರಾಷ್ಟ್ರಗಳು ಡಿಸೈಡ್ ಮಾಡ್ತಾ ಇದ್ರು. ರಷ್ಯಾ ಮುಖ್ಯ ಪ್ಲೇಯರ್ ಆಗಿತ್ತು. ಆದರೆ ಈಗ ಚೀನಾ ಮಾಡ್ತಿರೋ ಈ ಕೆಲಸದಿಂದ ಹೊಸ ಆಯಿಲ್ ಕಿಂಗ್ ಆಗಿ ಚೈನಾ ಎಮರ್ಜ್ ಆಗ್ತಾ ಇದೆ. ಆಲ್ರೆಡಿ ಟೆಕ್, ರೇರ್ ಅರ್ತ್ ಮಿನರಲ್ಸ್, ಮ್ಯಾನುಫ್ಯಾಕ್ಚರಿಂಗ್ ಇಲ್ಲೆಲ್ಲ ಸಪ್ಲೈ ಚೈನನ ಕೈಯಲ್ಲಿಟ್ಕೊಂಡು ಜಗತ್ತನ್ನ ತನ್ನ ಲೆವರೇಜ್ ಮೂಲಕ ಕುಣಿಸ್ತಾ ಇರೋ ಚೈನಾ, ಅಮೆರಿಕದ ಅಧ್ಯಕ್ಷರನ್ನೇ ಬಗ್ಗಿಸೋ ಚೈನಾ ಈಗ ತೈಲ ಅನ್ನೋ ಬ್ರಹ್ಮಾಸ್ತ್ರವನ್ನ ಕೂಡ ತನ್ನ ಅಡಿಗೆ ಹಾಕೊಂಡು ಕೂರೋಕೆ ಹೊರಟಿದೆ. ಹಾಗಿದ್ರೆ ಚೀನಾ ಇದನ್ನು ಹೇಗೆ ಮಾಡ್ತಾ ಇದೆ? ಅರಬ್ ರಾಷ್ಟ್ರಗಳ ಬುಡದಲ್ಲಿರೋ ತೈಲ ಚೀನಾ ಬುಡಕ್ಕೆ, ಚೀನಾ ಭೂಮಿ ಕೆಳಗಡೆ ಹೋಗೋದು ಹೇಗೆ? ಇದರಿಂದ ಗ್ಲೋಬಲ್ ಜಿಯೋ ಪಾಲಿಟಿಕ್ಸ್ ಮೇಲೆ ಏನು ಪರಿಣಾಮ ಆಗುತ್ತೆ ಎಲ್ಲಾನ ಎಕ್ಸ್ಪ್ಲೇನ್ ಮಾಡ್ತೀವಿ. ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್, ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಇಲ್ಲಿ ತನಕ ತೈಲ ಒಂದು ಬಿಟ್ಟು ಜಗತ್ತಿನ ಎಲ್ಲ ಮುಖ್ಯ ಕೊಂಡಿಗಳನ್ನ ತನ್ನ ಕೈಯಲ್ಲಿ ಇಟ್ಕೊಂಡಿತ್ತು ಚೀನಾ. ಲಿಂಕನ್ನು ಚೀನಾ ಇಲ್ಲ ಅಂದರೆ ಕೆಲಸ ಆಗಲ್ಲ ಜಗತ್ತಲ್ಲಿ. 90% ರೇರ್ ಅರ್ತ್ ಪ್ರೊಡಕ್ಷನ್ನ ಚೀನಾ ಕಂಟ್ರೋಲ್ನಲ್ಲಿ ಇಟ್ಕೊಂಡಿದೆ. ಮೆಡಿಸಿನ್ಗೆ ಬೇಕಾದ ಕಚ್ಚಾ ವಸ್ತುಗಳಲ್ಲಿ 70%ಅನ್ನು ಚೀನಾ ತನ್ನ ಕಂಟ್ರೋಲ್ನಲ್ಲಿ ಇಟ್ಕೊಂಡಿದೆ. ರೇರ್ ಅರ್ತ್ ಪರ್ಮನೆಂಟ್ ಮ್ಯಾಗ್ನೆಟ್ಗಳಲ್ಲಿ 95% ಅಧಿಕ ಕಂಟ್ರೋಲ್ ಚೈನಾ ಕೈಯಲ್ಲಿದೆ. ಈಗ ತೈಲವನ್ನು ಬಿಡ್ತಾ ಇಲ್ಲ ಅವರು. ಬರೋಬ್ಬರಿ 1.4 ಬಿಲಿಯನ್ ಬ್ಯಾರಲ್ ತೈಲವನ್ನು ಸಂಗ್ರಹ ಮಾಡಿಟ್ಕೊಂಡಿದೆ. 140 ಕೋಟಿ ಬ್ಯಾರಲ್ ತೈಲ ಸ್ನೇಹಿತರೆ. 1 ಬ್ಯಾರಲ್ ಅಲ್ಲ, 1 ಲಕ್ಷ ಬ್ಯಾರಲ್ ಅಲ್ಲ, 1 ಕೋಟಿ ಬ್ಯಾರಲ್ ಅಲ್ಲ, 140 ಕೋಟಿ ಬ್ಯಾರಲ್ ತೈಲವನ್ನ ಚೈನಾ ತನ್ನ ಭೂಮಿ ಅಡಿಗಡೆ ಸಂಗ್ರಹ ಮಾಡಿಟ್ಕೊಂಡಿದೆ. ಈಗ ಸಣ್ಣ ಪುಟ್ಟ ಸಂಗ್ರಹ ಅಲ್ಲ ಇದು. ಇಡೀ ಭೂಮಿಯನ್ನು ತಡಕಾಡಿ ಸಣ್ಣ ದ್ವೀಪದಲ್ಲಿದ್ರೂ ಬಿಡದೆ ಬಗೆದು ತೈಲವನ್ನು ತಂದು ತನ್ನ ಭೂಮಿ ಕೆಳಗಡೆ ಚೀನಾ ಹಾಕೊಳ್ತಾ ಇದೆ. ಈ ಪ್ರಕೃತಿ ಸೃಷ್ಟಿ ಭೂಮಿ ಕೊಡ್ಲಿಲ್ಲ ಅಂದ್ರೆ ಏನಂತೆ, ಬೇರೆ ಕಡೆ ಇದೆಯಲ್ಲ, ದುಡ್ಡು ಕೊಟ್ಟು ತಂದು ನಾವು ನಮ್ಮ ಚೀನಾ ನೆಲದಲ್ಲಿ ತೈಲ ಸಂಗ್ರಹವನ್ನ ಮಾಡ್ಕೊಳ್ತೀವಿ ಅನ್ನೋದು ಚೀನಾ ಸ್ಟ್ರಾಟಜಿ. ನೋಡಿ, ಇಲ್ಲಿ ವಿಶ್ವದ ದೊಡ್ಡಣ್ಣ ಅಮೆರಿಕ ಹತ್ರ ಇರೋದೆಷ್ಟು? 398 ಮಿಲಿಯನ್ ಬ್ಯಾರಲ್ ತೈಲ ಸಂಗ್ರಹ, ಅಂದರೆ 39 ಕೋಟಿ ಚಿಲ್ಲರೆ ಬ್ಯಾರಲ್ ತೈಲ ಸಂಗ್ರಹ. ಆದರೆ ಚೈನಾದಲ್ಲಿ 1.4 ಬಿಲಿಯನ್, 140 ಕೋಟಿ ಬ್ಯಾರಲ್ ಇದೆ. ಅಂದರೆ ಅಮೆರಿಕ ಬಳಿ ಇರೋ ಕಚ್ಚಾ ತೈಲ ರಿಸರ್ವ್ಗಿಂತ ಆಲ್ಮೋಸ್ಟ್ 3-3.5 ಪಟ್ಟು ಜಾಸ್ತಿ ಚೀನಾ ಬಳಿ ಇದೆ. ಇನ್ನೂ ಜಾಸ್ತಿ ಮಾಡ್ಕೊಳ್ಳೋಕೆ ಪ್ಲಾನ್ ಮಾಡ್ತಿದ್ದಾರೆ. ನಮ್ಮ ಭಾರತದ ಕಂಪ್ಯಾರಿಸನ್ ಮಾಡಿದ್ರೇ ಬೇಜಾರಾಗುತ್ತೆ. ಮಾಡೋದ ಬೇಡ ಅಂತ ಯೋಚನೆ ಮಾಡಿ ಮಾಡ್ತಾ ಇದ್ದೀವಿ ಕಂಪ್ಯಾರಿಸನ್. ಸೇಮ್, ಹೆಚ್ಚು ಕಮ್ಮಿ ಸೇಮ್ ಚೀನಾ ಅಷ್ಟೇ ಜನಸಂಖ್ಯೆ ಇರೋ ನಾವು, ನಮ್ಮ ಹತ್ರ ಇರೋದು ಬರೀ 37-40 ಮಿಲಿಯನ್ ಬ್ಯಾರಲ್. ಇದು ಸ್ಟಾಕ್ ಅಲ್ಲ, ಕೆಪಾಸಿಟಿ. ಅದರಲ್ಲಿ ವಾರಿಂದಾಗಿ ಸುಮಾರು ಖರ್ಚಾಯಿತು. ಈಗ ಉಳಿದಿರೋದು ಜಸ್ಟ್ 24-25 ಮಿಲಿಯನ್ ಬ್ಯಾರೆಲ್. ಆಯಿಲ್ ರಿಫೈನರಿಗಳು, ತೈಲ ಕಂಪನಿಗಳ ಹತ್ರ ಇರೋದು ಎಲ್ಲ ಸೇರಿಸಿದ್ರೆ ಸುಮಾರು 250 ಮಿಲಿಯನ್ ಬ್ಯಾರೆಲ್ ಆಗ್ಬೋದು ಅಂತ ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ. ಅಂದರೆ ಭಾರತಕ್ಕೂ ಚೀನಾಗೂ ಮ್ಯಾಚೇ ಇಲ್ಲ, ಕಂಪೇರೇ ಮಾಡೋಕ್ಕಾಗೋದಿಲ್ಲ. ನಮ್ಮ ಹತ್ರ ಇರೋ ಕೆಪಾಸಿಟಿನೇ ಸ್ಟೋರೇಜ್ ಮಾಡೋಕ್ಕಾಗೋದು ಎಮರ್ಜೆನ್ಸಿ ರಿಸರ್ವ್ ಅಂತ 30-40 ಮಿಲಿಯನ್ ಬ್ಯಾರೆಲ್ಸ್, 30-40. ಉಳಿದಿರೋದು 25-30 ಮಿಲಿಯನ್ ಬ್ಯಾರೆಲ್ಸ್ ಅಷ್ಟೇ. ಇವರ ಹತ್ರ ಎಷ್ಟು ಚೀನಾ ಹತ್ರ ಸಂಗ್ರಹ ಮಾಡಿಟ್ಕೊಂಡಿರೋದು ಈಗ ಅವರು? 1.4 ಬಿಲಿಯನ್ ಬ್ಯಾರೆಲ್ಸ್. 1400 ಮಿಲಿಯನ್ ಬ್ಯಾರೆಲ್ಸ್. 1400 ಮಿಲಿಯನ್ ಆಗುತ್ತೆ. 1400 ಮಿಲಿಯನ್ ಬ್ಯಾರೆಲ್ಸ್ ಆಗುತ್ತೆ ಸ್ನೇಹಿತರೆ ಚೀನಾ ಬಳಿ ಇರೋದು. ಕಂಪೇರ್ ಮಾಡಿ ನಮಗೂ ಅವ್ರಿಗೂ. ನೀವು ಆನೆ ಮುಂದೆ ಇರುವೆ ನಿಂತಂಗೆ ಕಾಣುತ್ತೆ. ತೈಲವನ್ನು ನಾವು ಎಮರ್ಜೆನ್ಸಿಗೆ ಸಂಗ್ರಹ ಮಾಡಿಟ್ಕೊಂಡಿರೋ ವಿಚಾರಕ್ಕೆ ಬಂದರೆ ನಮಗೂ ಚೀನಾಗೂ. ಈ ತೈಲವನ್ನು ಚೀನಿಯರು ಸ್ನೇಹಿತರೆ ನಿಂಗ್ಬೋ, ಝೌಜಾನ್ ನಂತಹ ಕರಾವಳಿ ಪ್ರದೇಶಗಳಲ್ಲಿ ದೈತ್ಯ ಅಂಡರ್ಗ್ರೌಂಡ್ ಸ್ಟೋರೇಜ್ ಟ್ಯಾಂಕ್ನಲ್ಲಿ ಬಚ್ಚಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ಸಮುದ್ರದ ನಡುವೆ ಬೃಹತ್ ಸೂಪರ್ ಟ್ಯಾಂಕರ್ ಹಡಗುಗಳನ್ನೇ ಫ್ಲೋಟಿಂಗ್ ಸ್ಟೋರೇಜ್ ಆಗಿ ಕನ್ವರ್ಟ್ ಮಾಡಿ ನಿಲ್ಲಿಸ್ಕೊಂಡಿದ್ದಾರೆ.
ಪ್ರಮುಖವಾಗಿ ಚೈನಾ ಸಮುದ್ರದ ಗಡಿಯಲ್ಲಿ ಅಂದರೆ ದಕ್ಷಿಣ ಚೀನಾ ಸಮುದ್ರ ತೀರ ಮತ್ತು ಯೆಲ್ಲೋ ಸಿ ಇಂಥ ಜಾಗಗಳಲ್ಲಿ ಫ್ಲೋಟಿಂಗ್ ಸ್ಟೋರೇಜ್ ಟ್ಯಾಂಕರ್ಗಳನ್ನು ನಿರ್ಮಾಣ ಮಾಡಿಕೊಂಡಿದೆ. ಇದು ಯಾಕೆ ಅಂದರೆ ಚೈನಾ ತೈಲವನ್ನು ಇಂಪೋರ್ಟ್ ಮಾಡಿಕೊಂಡಾಗ ಈಸಿಯಾಗಿ ಇವುಗಳಿಗೆ ಅನ್ಲೋಡ್ ಮಾಡ್ಕೋಬೋದು. ಒಂದು ಅಂದಾಜಿನ ಪ್ರಕಾರ ಚೀನಾ ಬಳಿ ಸದ್ಯ 2.4 ಬಿಲಿಯನ್ ಬ್ಯಾರೆಲ್ ತೈಲವನ್ನು ಸ್ಟೋರ್ ಮಾಡೋ ಕೆಪಾಸಿಟಿ ಇದೆ. ಸ್ಟೋರೇಜ್ ಕೆಪಾಸಿಟಿನೂ ಎಷ್ಟು ಮಾಡ್ಕೊಂಡಿದ್ದಾರೆ ನೋಡಿ, 2.4 ಬಿಲಿಯನ್ ಬ್ಯಾರೆಲ್ ಅಂದರೆ 2400 ಮಿಲಿಯನ್ ಬ್ಯಾರೆಲ್ನಷ್ಟು ಸ್ಟೋರ್ ಮಾಡೋ ಕೆಪಾಸಿಟಿ. ಅದನ್ನು ಇನ್ನೂ ಜಾಸ್ತಿ ಮಾಡ್ಕೊಳ್ತಲೇ ಹೋಗ್ತಿದ್ದಾರೆ. ಅಮೆರಿಕ, ಭಾರತ ಒಂದು ತಿಂಗಳಿಗೆ ಏನು, ನೆಕ್ಸ್ಟ್ ಮಂತಿಗೆ ಏನು ಅಂತ ಒದ್ದಾಡ್ತಾ ಇದ್ರೆ, ಚೈನಾ ಮಾತ್ರ ಹೆಚ್ಚಿನ ವಾಹನಗಳೆಲ್ಲ ಎಲೆಕ್ಟ್ರಿಫೈ ಮಾಡಿ ಆಗಿದ್ರೂ ಕೂಡ, ಇವಿಗಳಲ್ಲಿ ಕ್ರಾಂತಿನೇ ಮಾಡಿ ಆಗಿದ್ರೂ ಕೂಡ, ಇವಿಗೆ ಬೇಕಾಗಿರೋ ಬ್ಯಾಟ್ರಿ ಟೆಕ್ನಾಲಜಿಯಲ್ಲೂ ಜಗತ್ತಿನ ವರ್ಲ್ಡ್ ಲೀಡರ್ ಆಗಿದ್ರೂ ಕೂಡ ತೈಲವನ್ನು ಬಗೆದು ತನ್ನ ಭೂಮಿ ಅಡಿಗಡೆ ಸಮುದ್ರದಲ್ಲಿ ಫ್ಲೋಟಿಂಗ್ ಸ್ಟೋರೇಜ್ ಟ್ಯಾಂಕ್ಗಳಲ್ಲಿ ಸ್ಟಾಕ್ ಮಾಡಿ ಇಟ್ಕೊಳ್ತಿದ್ದಾರೆ. ಜಗತ್ತಲ್ಲಿ ಯಾರು ಮಾರಿದ್ರು, ಎಷ್ಟು ಮಾರಿದ್ರು ತೊಗೊಂಡೋಗಿ ಪರ್ಚೇಸ್ ಮಾಡಿ ಇಟ್ಕೊಳ್ತಾ ಇದ್ದಾರೆ. ಅದರಲ್ಲೂ ಕೂಡ ಮುಖ್ಯವಾಗಿ ಅಮೆರಿಕ ಯಾರ ಮೇಲೆಲ್ಲ ನಿರ್ಬಂಧ ಹಾಕಿದೆಯಲ್ಲ, ಆ ಕಂಟ್ರಿಯಿಂದ ನಾವು ಕೇರ್ ಮಾಡಲ್ಲ ಅಮೆರಿಕನ್ ನಿರ್ಬಂಧಕ್ಕೆ, ನಾವು ತೊಗೊಳ್ತೀವಿ, ಬಟ್ ಸ್ವಲ್ಪ ಡಿಸ್ಕೌಂಟ್ ಕೊಡಿ ಅಂಥೇಳಿ ಭಾರಿ ಡಿಸ್ಕೌಂಟಲ್ಲಿ ಬಾಚಿಕೊಳ್ತಿದ್ದಾರೆ. ರಷ್ಯಾ ಇರಾನ್ನಿಂದ ಡಾರ್ಕ್ ಫ್ಲೀಟ್ ಮೂಲಕ ಅಂದರೆ ಕದ್ದು ಮುಚ್ಚಿ ಕಚ್ಚಾ ತೈಲವನ್ನು ಸಾಗಿಸುವ ರಹಸ್ಯ ಹಡಗುಗಳ ಮೂಲಕ ಚೀನಾ ಹೆಚ್ಚು ಆಯಿಲ್ ತರಿಸ್ಕೊಳ್ತಾ ಇದೆ. ಇಲ್ಲಿ ಚೈನಾ ಒಂದು ಬುದ್ಧಿವಂತಿಕೆಯನ್ನು ಕೂಡ ಮಾಡ್ತಾ ಇದೆ. ಸರ್ಕಾರ ನೇರವಾಗಿ ಈ ಬ್ಯಾನ್ ಆಗಿರೋ ರಾಷ್ಟ್ರಗಳಿಂದ ತೈಲ ತರಿಸಲ್ಲ. ಮೊದಲಿಗೆ ತನ್ನ ದೇಶದಲ್ಲಿರೋ ಸಣ್ಣ ಪುಟ್ಟ ರಿಫೈನರಿಗಳ ಮೂಲಕ ಸೀಕ್ರೆಟ್ ಆಗಿ ಖರೀದಿ ಮಾಡಿಸ್ತಾರೆ. ಇದರಿಂದ ನೇರವಾಗಿ ಅಮೆರಿಕದ ನಿರ್ಬಂಧಗಳು ಚೀನಾ ಸರ್ಕಾರದ ಮೇಲೆ ಬೀಳೋದನ್ನು ಕೂಡ ಅವಾಯ್ಡ್ ಮಾಡ್ತಾರೆ. ಬಿದ್ದರೆ ಅದೊಂದು ಸಣ್ಣ ಕಂಪನಿ ಮೇಲೆ ಬೀಳುತ್ತೆ ಅಷ್ಟೇ, ಆ ಥರ ಮಾಡ್ಕೊಳ್ತಿದ್ದಾರೆ. ಈ ಹಿಂದೆ ವೆನೆಜುವೆಲಾದಿಂದಲೂ ಕೂಡ ಚೀನಾಗೆ ಆಯಿಲ್ ಬರ್ತಾ ಇತ್ತು. ಚೈನಾ ರಷ್ಯಾದಿಂದ ಪ್ರತಿದಿನ 20-25 ಲಕ್ಷ ಬ್ಯಾರೆಲ್, ಇರಾನ್ನಿಂದ 10-14 ಲಕ್ಷ ಬ್ಯಾರೆಲ್ ಆಯಿಲ್ ತಗೊಂಡು ಹೋಗುತ್ತೆ. ಇರಾನ್ ಅಮೆರಿಕದ ಕಣ್ತಪ್ಪಿಸಿ ಮಾಡೋ ತೈಲ ವ್ಯಾಪಾರದಲ್ಲಿ 80% ಪಾಲು ಚೀನಾದೇ ಇದೆ. ಸೌದಿಗಿಂತ ಶಕ್ತಿವಂತ, ತೈಲ ಜಗತ್ತನ್ನೇ ಅಲ್ಲಾಡಿಸಬಲ್ಲದು ಡ್ರ್ಯಾಗನ್. ಸೊ ಸ್ನೇಹಿತರೆ, ಇದೆಲ್ಲದರ ಪರಿಣಾಮ ಎಷ್ಟು ದಿನ ಏನಾಗ್ತಿತ್ತು ಗೊತ್ತಾ? ಆಯಿಲ್ ಮಾರ್ಕೆಟ್ನಲ್ಲಿ ಸೌದಿ ಮತ್ತು ಒಪೆಕ್ ರಾಷ್ಟ್ರಗಳದ್ದೇ ಕಾರುವಾರಿತ್ತಲ್ವಾ. ಇವರೆಲ್ಲ ಸ್ವಿಂಗ್ ಪ್ರೊಡ್ಯೂಸರ್ಸ್. ಅಂದರೆ ಈಗ ಸಡನ್ ಆಗಿ ತೈಲ ಬೆಲೆ ಒಂದು $50-60 ಬಿತ್ತು ಅಂತ ಇಟ್ಕೊಳ್ಳಿ. ಆವಾಗ ಒಪೆಕ್ ರಾಷ್ಟ್ರಗಳೆಲ್ಲ ಸೇರಿ ಪ್ರೊಡ್ಯೂಸೇ ಮಾಡ್ತಿರ್ಲಿಲ್ಲ, ಕಮ್ಮಿ ಮಾಡ್ತಾಯಿದ್ರು, ಪ್ರೊಡಕ್ಷನ್ ಕಮ್ಮಿ ಮಾಡಿಬಿಡ್ತಾಯಿದ್ರು. ಆಗ ಸಪ್ಲೈ ಕಮ್ಮಿಯಾಗಿ ಡಿಮಾಂಡ್ ಜಾಸ್ತಿಯಾಗಿ ಬೆಲೆ ಆಟೋಮ್ಯಾಟಿಕಲಿ ಮತ್ತೆ ವಾಪಸ್ ರೈಸ್ ಆಗ್ತಾ ಇತ್ತು. ಆದರೆ ಇನ್ನು ಮುಂದೆ ಚೀನಾನು ಆಟ ಆಡ್ಬೋದು ಪ್ರೈಸಸ್ಸಲ್ಲಿ. ಈ 140 ಕೋಟಿ ಬ್ಯಾರೆಲ್ ತೈಲ ಸಂಪತ್ತನ್ನು ಇಟ್ಕೊಂಡು ಅದೀಗಿರೋದು ಅದನ್ನು 2.4 ಬಿಲಿಯನ್ ಬ್ಯಾರೆಲ್ಗೆ ಅಂದರೆ 240 ಕೋಟಿ ಬ್ಯಾರೆಲ್ಗೆ ಅವರು ಸಂಗ್ರಹ ಸಾಮರ್ಥ್ಯ ಜಾಸ್ತಿ ಮಾಡ್ಕೊಂಡಾಗಿದೆ. ಅದನ್ನು ಫುಲ್ ಮಾಡಿದ್ರು ಅಂತ ಇಟ್ಕೊಳ್ಳಿ. 240 ಕೋಟಿ ಬ್ಯಾರೆಲ್ನಷ್ಟು ರಿಸರ್ವನ್ನು, ಜೊತೆಗೆ ಇನ್ನೂ ಸಂಗ್ರಹ ಸಾಮರ್ಥ್ಯವನ್ನು ಜಾಸ್ತಿನ ಮಾಡ್ಕೊಳ್ತಿದಾರಲ್ಲ, ಇದನ್ನ ಹಿಡ್ಕೊಂಡು ಅವರು ಗ್ಲೋಬಲ್ ಪ್ರೈಸನ್ನೇ ಕಂಟ್ರೋಲ್ ಮಾಡ್ಬೋದು ಅಂತ ಇಡೀ ಜಗತ್ತಿನ ಆರ್ಥಿಕ ತಜ್ಞರು ವಾರ್ನಿಂಗ್ ಕೊಟ್ಟಿದ್ದಾರೆ. ಅಫ್ಕೋರ್ಸ್ ಒಪೆಕ್ಗೆ ಕಂಪೇರ್ ಮಾಡಿದ್ರೆ ಚೈನಾ ದೊಡ್ಡ ಉತ್ಪಾದಕ ರಾಷ್ಟ್ರ ಅಲ್ಲ. ನ್ಯಾಚುರಲಿ ಅವರ ಭೂಮಿ ಅಡಿಲೇನು ಜಾಸ್ತಿ ಇಲ್ಲ, ಅವ್ರಿಗೆ ಸಾಕಾಗಲ್ಲ. ದಿನಕ್ಕೊಂದು 4.3 4.6 ಮಿಲಿಯನ್ ಬ್ಯಾರೆಲ್ಸ್ ಮಾತ್ರ ಚೈನಾ ನೆಲದಲ್ಲಿ ಅವರು ತೆಗೆದುಬಿಟ್ಟು ತೋಡ್ಬಿಟ್ಟು ಉತ್ಪಾದನೆ ಮಾಡೋದು. ಆದರೆ ಸೌದಿ ಒಂದೇ ದಿನಕ್ಕೆ 6-7 ಮಿಲಿಯನ್ ಬ್ಯಾರೆಲ್ ಪ್ರೊಡ್ಯೂಸ್ ಮಾಡುತ್ತೆ. ಇದೇ ಕಾರಣಕ್ಕೆ ಸ್ನೇಹಿತರೆ, ಇವರು ತಮ್ಮ ಬಳಿ ಇಲ್ಲದೇ ಇರೋ ತೈಲದ ಸಂಪತ್ತನ್ನು ಸ್ಟೋರೇಜ್ ಕೆಪಾಸಿಟಿ ಮಾಡಿಕೊಂಡು ಜಗತ್ತಲ್ಲಿ ಸಿಕ್ಕಿದ್ದನ್ನೆಲ್ಲ ಬೈ ಮಾಡಿ ತೈಲವನ್ನು ತಂದು ಆ ಸ್ಟೋರೇಜ್ ಟ್ಯಾಂಕ್ಗಳಲ್ಲಿ ಸಂಗ್ರಹ ಮಾಡಿಟ್ಕೊಂಡು ಈಗ ಮಾರ್ಕೆಟ್ ಆಡಿಸೋ ಮಟ್ಟಿಗೆ ಬೆಳೆದಿರೋದು ಚೀನಾದವರು. ಈಗ ಚೀನಾ ಮನಸ್ಸು ಮಾಡಿದ್ರೆ ತನ್ನ ಡಿಮಾಂಡ್ ರೈಸ್ ಅಥವಾ ಕಮ್ಮಿ ಮಾಡೋ ಮೂಲಕ ಚೀನಾ ಜಗತ್ತಿನ ಆಟವನ್ನು ಅಲುಗಾಡಿಸ್ಬೋದು. ತನ್ನ ಬಳಿರೋ ರಿಸರ್ವನ್ನು ಜಾಸ್ತಿ ಮಾರುಕಟ್ಟೆಗೆ ಬಿಟ್ಟು ಅಥವಾ ಬಿಡದೆ ಮಾರುಕಟ್ಟೆಯ ಬೆಲೆಯನ್ನು ಡಿಸೈಡ್ ಮಾಡ್ಬೋದು ಚೈನಾ ವಿಶ್ವದ ಅತಿ ದೊಡ್ಡ ಗ್ರಾಹಕ ರಾಷ್ಟ್ರ. ಪ್ರತಿದಿನ 8 ಮಿಲಿಯನ್ ಬ್ಯಾರೆಲ್ಗೂ ಹೆಚ್ಚು ಕಚ್ಚಾ ತೈಲವನ್ನು ಚೀನಾ ಒಂದೇ ಜಗತ್ತಿನಿಂದ ಆಮದು ಮಾಡಿಕೊಳ್ಳುತ್ತೆ. ಈಗ ಚೀನಾ ಒಂದು 2-3 ವರ್ಷಕ್ಕಾಗೋಷ್ಟು ತೈಲವನ್ನು ಈಗ ರಾಶಿ ಹಾಕೊಳ್ತಾ ಇದೆಯಲ್ಲ, 1 ವರ್ಷ ತೈಲ ಬೈ ಮಾಡಲ್ಲ, ಅದು ಬಿಟ್ಟು ನಮಗೆ ಇನ್ನು 2 ವರ್ಷದಿದೆ, ನಾವು ತಲೆ ಕೆಡಿಸ್ಕೊಳ್ಳಲ್ಲ, 1 ಇಯರ್ ನಾವು ಬೈ ಮಾಡಲ್ಲ ಅಂತ ಹೇಳಿಬಿಟ್ರೆ ಏನಾಗುತ್ತೆ ಗೊತ್ತಾ? ಜಗತ್ತಿನ ತೈಲ ಮಾರ್ಕೆಟ್ನಲ್ಲಿ ಭೂಕಂಪ ಆಗುತ್ತೆ, ಅಸ್ತವ್ಯಸ್ತ ಆಗುತ್ತೆ. ಅವ್ರ ಹತ್ರ ಇರೋ ರಿಸರ್ವ್ನ ಅವರು ಆಚೆ ತೆಗೆದುಬಿಟ್ರೆ. ಸಿಂಪಲ್ ಲೆಕ್ಕ ನೋಡಿ ಸ್ನೇಹಿತರೆ, ಚೀನಾ ದಿನಕ್ಕೆ 11-12 ಮಿಲಿಯನ್ ಬ್ಯಾರೆಲ್ ಕಚ್ಚಾ ತೈಲವನ್ನು ಕನ್ಸ್ಯೂಮ್ ಮಾಡುತ್ತೆ, ಬಳಸುತ್ತೆ. ಇದರ ಪ್ರಕಾರ ಚೀನಾ ಹತ್ರ ಆಲ್ರೆಡಿ ಇರೋ ಸಂಗ್ರಹ 1.4 ಬಿಲಿಯನ್ ಬ್ಯಾರೆಲ್, 140 ಕೋಟಿ ಬ್ಯಾರೆಲ್ 4-5 ತಿಂಗಳಿಗೆ ಸಾಕಾಗುತ್ತೆ. ಆವಾಗಲೇ ಹೇಳಿದ್ವಿ, ಅವ್ರ ಹತ್ರ ಇರೋ ಸಂಗ್ರಹ ಸಾಮರ್ಥ್ಯ 240 ಕೋಟಿ ಬ್ಯಾರೆಲ್, 2.4 ಬಿಲಿಯನ್ ಬ್ಯಾರೆಲ್ಸ್ ಅಂತ. ಅಷ್ಟು ಫಿಲ್ ಮಾಡಿಕೊಂಡ್ರೆ ಈಸಿಲಿ 1 ವರ್ಷದ ಮೇಲೆ ತಳ್ಳಿಬಿಡ್ತಾರೆ ಅವರು.
ಇನ್ನೂ ಸಂಗ್ರಹ ಸಾಮರ್ಥ್ಯ ಜಾಸ್ತಿ ಮಾಡ್ಕೊಳ್ತಿದ್ದಾರೆ. ಹಿಂಗೆ ಅವರು ಮಾಡಿಕೊಂಡು 4-5 ಬಿಲಿಯನ್ ಬ್ಯಾರೆಲ್ನಷ್ಟು ಸಂಗ್ರಹ ಸಾಮರ್ಥ್ಯ ಮಾಡಿಕೊಂಡ್ರು ಅಂತ ಹೇಳಿದ್ರೆ ಅವರು ಆರಾಮಾಗಿ 1-2 ವರ್ಷ ಒಂದು ಹನಿ ಕೂಡ ಜಗತ್ತಿನಿಂದ ಪರ್ಚೇಸ್ ಮಾಡದೆ ದೇಶ ನಡೆಸ್ಬೋದು. ಚೈನಾದಂಥ ದೊಡ್ಡ ಗ್ರಾಹಕ ಆಯಿಲ್ ಮಾರ್ಕೆಟಿಂದ 1 ವರ್ಷ ಬಿಡಿ 2 ತಿಂಗಳು 3 ತಿಂಗಳು ನಾಪತ್ತೆ ಆದರೂ ಕೂಡ ಏನಾಗುತ್ತೆ ಗೊತ್ತಾ? ದೊಡ್ಡ ಪ್ರಮಾಣದ ಮಹಾಪತನ ಆಗುತ್ತೆ ಆಯಿಲ್ ಪ್ರೈಸಲ್ಲಿ. ಆವಾಗ ಒಪೆಕ್ ರಾಷ್ಟ್ರಗಳು ಪ್ರೊಡಕ್ಷನ್ ನಿಲ್ಲಿಸ್ಬಿಟ್ಟು ಆಟ ಆಡೋಕ್ಕಾಗಲ್ವಾ? ಎಷ್ಟು ದಿನ ಅಂತ ನಿಲ್ಲಿಸ್ತಾರೆ? ಆ ಮರುಭೂಮಿ ರಾಷ್ಟ್ರಗಳಲ್ಲಿ ದುಡ್ಡಿಗೆ ಇನ್ನೇನು ಮಾಡ್ತಾರೆ? ಓಕೆ, ಗಲ್ಫ್ ರಾಷ್ಟ್ರಗಳಲ್ಲಿ UAE ಒಂದು ಬಿಸ್ನೆಸ್ ಹಬ್ಬು ಕೂಡ ಆಗಿದೆ, ಟೂರಿಸಂ ಹಬ್ಬು ಆಗಿದೆ. ಉಳಿದವ್ರ ಕತೆ ಏನು? ದುಡ್ಡಿಗೆ ಏನು ಮಾಡ್ತಾರೆ ಅವರು? ತಿಂಗಳುಗಳ ಕಾಲ 4-5 ತಿಂಗಳಲ್ಲ ಅವ್ರೇನಾದರೂ ಕೂಡ ಪ್ರೊಡಕ್ಷನ್ ಅರ್ಧ ಕಟ್ ಮಾಡಿದ್ರು ಕೂಡ, ಫುಲ್ಲಲ್ಲ ಅರ್ಧಕ್ಕರ್ಧ ಕಟ್ ಮಾಡಿದ್ರು ಕೂಡ ಅರಬ್ ಶೇಖುಗಳ ಆರ್ಥಿಕತೆನೇ ಶೇಕ್ ಆಗುತ್ತೆ. ಜೊತೆಗೆ ಆಪರೇಷನಲ್ ಪ್ರಾಬ್ಲಮ್ ಕೂಡ ಇದೆ. ಒಂದು ತೈಲ ಬಾವಿಯನ್ನು ಲಾಂಗ್ ಟರ್ಮ್ ಬಂದ್ ಮಾಡಿಟ್ರೆ ಮತ್ತೆ ಶುರು ಮಾಡೋಕ್ಕೆ ಮತ್ತೆ ಕಷ್ಟಪಡಬೇಕಾಗತ್ತೆ. ಬೇಕಾದಂಗೆ ತೆಗಿಲಿಕ್ಕಾಗಲ್ಲ. ಅಲ್ಲಿ ನಮ್ಮನೆ ಕಿಚನಲ್ಲಿ ಬರೋ ಟ್ಯಾಪ್ ಥರ ಅಲ್ಲ ಅದು. ಟೆಂಪ್ರೇಚರ್ ಡೌನ್ ಆಗೋದ್ರಿಂದ ಮೇಣ ಗಟ್ಟಿಯಾಗುತ್ತೆ, ವ್ಯಾಕ್ಸ್ ಪ್ರೆಷರ್ ಡೌನ್ ಆಗೋದ್ರಿಂದ ನೀರು ನುಗ್ಗಿ ತುಕ್ಕು ಹಿಡಿಯೋ ಅಪಾಯ ಇರುತ್ತೆ. ಹೀಗಾಗಿ ಪ್ರೊಡಕ್ಷನ್ ರನ್ನಿಂಗಲ್ಲಿ ಇಡಲೇಬೇಕಾಗಿರೋ ಅನಿವಾರ್ಯತೆ ಅವರಿಗಿರುತ್ತೆ. ಸೊ ಚೀನಾ ತಗೊಳ್ತಾ ಇಲ್ಲ, ಇವರು ಪ್ರೊಡ್ಯೂಸ್ ಮಾಡಲೇಬೇಕು. ಅವಾಗೇನಾಗುತ್ತೆ? ತೈಲ ಬೆಲೆ ಬಿದ್ದು ಹೋಗುತ್ತೆ. ಮ್ಯಾನಿಪುಲೇಟ್ ಆಯ್ತಾ ತೈಲ ಬೆಲೆ? ಅವಾಗ ಚೀನಾ ಮತ್ತೆ ಬರುತ್ತೆ ಡ್ರಮ್ ಎಲ್ಲ ಹಿಡ್ಕೊಂಡು ಕೊಡಿ ಅಂತೇಳಿ ಬಿದ್ದಿರೋ ಪ್ರೈಸ್ ಟೈಮ್ನಲ್ಲಿ ಮತ್ತೆ ಸರಿಯಾಗಿ ತುಂಬಿಕೊಳ್ಳುತ್ತೆ. ಹೆಂಗೂ ಸ್ಟೋರೇಜ್ ಎಕ್ಸ್ಟ್ರಾ ಮಾಡ್ಕೊಳ್ತಿದ್ದಾರೆ ಅಂತ ಹೇಳಿದ್ವಲ್ಲ, ಮತ್ತೆ ತಗೊಂಡೋಗಿ ಸ್ಟೋರೇಜ್ ಮಾಡಿಡುತ್ತೆ. ಈ ಸ್ಟೋರೇಜನ್ನು ಇಟ್ಕೊಂಡೇ ಜಗತ್ತಿನ ತೈಲ ಮಾರ್ಕೆಟನ್ನು ಅಲುಗಾಡಿಸೋ ತಾಕತ್ತನ್ನು ಚೀನಾ ಮಾಡ್ಕೊಳ್ತಾ ಇದೆ. ಪ್ರಕೃತಿ ಕೊಟ್ಟಿಲ್ಲ ಅಂದರೂ ಕೃತಕವಾಗಿ ತಾನೇ ಮಾಡ್ಕೊಳ್ತಾ ಇದೆ ಆ ತಾಕತ್ತನ್ನು, ಆ ಲೆವರೇಜನ್ನು ಚೀನಾ. ಇಷ್ಟು ವರ್ಷ ಏನಾಗ್ತಿತ್ತು ಹೇಳಿ? ಅಮೆರಿಕದ ಸೇನಾ ಬಲ, ಸೌದಿಯ ತೈಲ ಸಾಮ್ರಾಜ್ಯ ಸೇರಿಕೊಂಡು ದಶಕಗಳ ಕಾಲ ಬೆಲೆಯನ್ನು ಕಂಟ್ರೋಲ್ ಮಾಡ್ತಾ ಇದ್ರು. ಉದಾಹರಣೆಗೆ 1973 ಟೈಮ್ನಲ್ಲಿ ಇಸ್ರೇಲ್ ಜೊತೆಗಿನ ಯಮ್ ಕಿಪುರ್ ವಾರ್ ಟೈಮ್ನಲ್ಲಿ ಇಸ್ರೇಲ್ಗೆ ಸಪೋರ್ಟ್ ಮಾಡ್ತಾ ಇದ್ದ ರಾಷ್ಟ್ರಗಳಿಗೆ ಪೆಟ್ಟು ಕೊಡೋಕೆ ಅರಬ್ ರಾಷ್ಟ್ರಗಳು ಹೀಗೆ ಅರಬ್ ಆಯಿಲ್ ಎಂಬಾರ್ಗೋ ತಗೊಂಬಂತಿದ್ರು. ಸೌದಿ ಲೀಡರ್ಶಿಪ್ಪಲ್ಲಿ ಒಪೆಕ್ ರಾಷ್ಟ್ರಗಳು ತೈಲ ಉತ್ಪಾದನೆಯನ್ನು ಕಟ್ ಮಾಡೋ ಮೂಲಕ, ಮಾರಾಟವನ್ನು ಬ್ಯಾನ್ ಮಾಡೋ ಮೂಲಕ ಆಯಿಲ್ ಪ್ರೈಸ್ ಒಂದೇ ಏಟಿಗೆ 300% ರೈಸ್ ಆಗಿತ್ತು. ಸ್ನೇಹಿತರೆ, 4 ಪಟ್ಟು ರೈಸ್. $3 ಇತ್ತು ಅವಾಗ ಪರ್ ಬ್ಯಾರಲ್ಗೆ. ಅವತ್ತಿನ ಕಾಲದಲ್ಲಿ ಅದು ಸೀದಾ $12 ಪರ್ ಬ್ಯಾರಲ್ಗೆ ಏರಿಕೆಯಾಗಿತ್ತು. ದೊಡ್ಡ ಅಮೌಂಟ್, ಅದು ದೊಡ್ಡ ಜಂಪ್. ಅದು $3 ಇರೋದು $12 ಅಂದರೆ 4 ಪಟ್ಟು, 300% ರೈಸ್ ಸ್ನೇಹಿತರೆ. ಇವಾಗ ರೀಸೆಂಟ್ ಇಸ್ರೇಲ್ ಪ್ಲಸ್ ಅಮೆರಿಕಾ ವರ್ಸಸ್ ಇರಾನ್ ಯುದ್ಧ ಆದಾಗಲೂ ಕೂಡ $120 ತನಕ ಹೋಗಿತ್ತಲ್ಲ, ಅದು ಎಷ್ಟು? ಅದು 70-80% ಅಷ್ಟೇ ರೈಸ್. ಅದು ಅವಾಗಿನ ಪ್ರೈಸಿಂದ ಜಂಪ್ ಆಗಿರೋದು. ಇಮ್ಯಾಜಿನ್ 300% ರೈಸ್ ಅಂದರೆ ಸ್ನೇಹಿತರೆ 4 ಪಟ್ಟು ರೈಸ್. $3 ಇತ್ತು ಅವಾಗ ಪರ್ ಬ್ಯಾರಲ್ಗೆ ಅವತ್ತಿನ ಕಾಲದಲ್ಲಿ, ಅದು ಸೀದಾ $12 ಪರ್ ಬ್ಯಾರಲ್ಗೆ ಏರಿಕೆಯಾಗಿತ್ತು. ಇದರ ಪರಿಣಾಮ ಕೇವಲ ಅರಬ್ ರಾಷ್ಟ್ರಗಳಿಗೆ ಮಾತ್ರ ಅಲ್ಲ, ಇನ್ನೂ ಕೂಡ ಆ ಕಡೆ EVಗಳಿಗೆ ಬೇಕಾಗಿರೋ ಬ್ಯಾಟ್ರಿನೂ ಸ್ವಂತ ಮಾಡ್ಕೊಳ್ಳೋಕ್ಕೆ ಸಾಮರ್ಥ್ಯ ಇಲ್ಲದೆ, ಲಿಥಿಯಂ ಬೇಕಾಗಿರೋ ರೇರ್ ಅರ್ತ್ ಪ್ರೊಡಕ್ಷನಲ್ಲೂ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ದೆ, ಆ ಕಡೆಗೆ ತೈಲನೂ ಇಲ್ಲದೆ ಬಾಯ ಕಳ್ಕೊಂಡು ಕೂತಿರೋ ಭಾರತದಂಥ ರಾಷ್ಟ್ರ ಇದೀವಲ್ಲ ನಾವು ಇವಾಗಲಾದರೂ ಪಾಠ ಕಲಿಯಲೇಬೇಕು. ಒಂದು ರಾಷ್ಟ್ರ ಹೇಗೆ ಲಾಂಗ್ ಟರ್ಮ್ ಥಿಂಕ್ ಮಾಡಬೇಕು ಅಂತ ಇವ್ರನ್ನ ನೋಡಿ ಕಲಿಬೇಕು ನಾವು. ಎದುರಾಳಿ ಆದ್ರೇನಂತೆ, ವೈರಿ ಆದ್ರೇನಂತೆ, ಪಾಠ ಎಲ್ಲಿಂದಾದರೂ ತಗೋಬೋದಲ್ವಾ? ಇಲ್ಲದೆ ಇರೋ ಲೆವರೇಜನ್ನ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ಎಲ್ಲ ಕಂಟ್ರೋಲ್ ಮಾಡಿದ್ದಾಯಿತು. ಅಮೆರಿಕದ ಟೆಸ್ಲಾಗೂ ಬ್ಯಾಟ್ರಿ ಮಾಡ್ಕೊಡೋ ಲೆವೆಲ್ಗೆ ಬೆಳೆದಿದ್ದಾಯಿತು. ಹೊಸ ಇಂಧನದಲ್ಲಿ ಕ್ರಾಂತಿ ಮಾಡಿದ್ದಾಯಿತು ಚೈನಾ. ಇಲ್ಲದೆ ಇರೋ ತೈಲವನ್ನು ಕೂಡ ಈ ಥರ ಕಂಟ್ರೋಲ್ ಮಾಡೋಕ್ಕೆ ಅವರು ವ್ಯವಸ್ಥೆ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ನಾವು ಕಲಿಯೋದು ಇದ್ದೇ ಇದೆಯಲ್ವಾ? ನಮ್ಮ ಹತ್ರ ತೈಲ ಅಂತೂ ಇಲ್ಲ. ಅಟ್ಲೀಸ್ಟ್ ಫ್ಯೂಚರಿಗೆ ದೇಶಕ್ಕೆ ಬೇಕಾಗಿರೋ ಇಂಧನ ಭದ್ರತೆಗೆ ನಾವು ಸ್ವಾವಲಂಬಿಗಳಾಗೋಕ್ಕೆ ಹೆಜ್ಜೆ ಇಡ್ಬೋದಲ್ಲ ದೊಡ್ಡ ಮಟ್ಟದಲ್ಲಿ. ಸಣ್ಣ ಹನಿ ಹೆಜ್ಜೆ ಎಲ್ಲ ಸಾಕಾಗೋದಿಲ್ಲ. ಅಷ್ಟು ಸಣ್ಣ ರಾಷ್ಟ್ರ ನಾವಲ್ಲ, ಅದನ್ನೇ ಹೇಳ್ತಿರೋದು ಯಾವಾಗಲೂ ಕೂಡ. ಈ ಬಗ್ಗೆ ನಿಮ್ಮ ಒಪಿನಿಯನ್ ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಕಡದಾಗಿ ನಿಮ್ಮಲ್ಲಿ ಒಂದು ಮನವಿ. ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ಕೂಡ ಆವಾಗ ನೋಡೋಕೆ ಶುರು ಮಾಡ್ಬೋದು. ಹಲವಾರು ವಿಡಿಯೋಗಳ ಅರ್ಲಿ ಆಕ್ಸೆಸ್ ಕೂಡ ಪಡಿಬೋದು. ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನಮ್ಮ ಚಾನಲ್ಗೆ ನೀವು ಕೊಡೋ ಅತಿ ದೊಡ್ಡ ಬೆಂಬಲ ಕೂಡ ಹೌದು. ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗಿ ಸ್ನೇಹಿತರೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.